ಅಲ್ಲಿ ಹೋಗಬೇಕಾಗಿರೋದು ನಾನು, ವಿನಯ್, ಅದು ಬಿಟ್ಟರೆ ನೀವು. 4ನೇ ವ್ಯಕ್ತಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಹೇಗಾಯ್ತು ಇದು? ಎಲ್ಲ ಕಡೆ ಚೆಕ್ ಮಾಡಿದ್ರ? ಎಲ್ಲ ನೀಟಾಗಿ ಚೆಕ್ ಮಾಡಿದ್ದೀನಿ ಸರ್. ನಮ್ಮ ಈಶ್ವರು ಸೆಕ್ಯೂರಿಟಿ ಗಾರ್ಡು ಅವನೇ ಡ್ಯೂಟಿನಲ್ಲಿ ಇದ್ದಿದ್ದು ಸರ್. ಅವನಿಗೆ ವಿಚಾರಿಸಿದ್ರೆ ಏನಾದರೂ ಮಾಹಿತಿ ಗೊತ್ತಾಗ್ಬೋದು ಸರ್. ಮೊದಲು ಕರ್ಸವನ್ನ ಬರಕ್ಕೆ. ಹಲೋ ಸರ್. ಈಶ್ವರ್ ಎಲ್ಲಿದ್ರು? ಇಲ್ಲಿ ಬನ್ನಿ, ಸರ್ ಕರೀತಾ ಇದ್ದಾರೆ. ಸರಿ ಸರ್, ನಾನು ಈಗಲೇ ಬರ್ತೀನಿ. ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ಆಫೀಸಿಗೆ ಹೋದಾಗ ಲಾಕರು ಓಪನ್ ಆಗಿತ್ತು. ಸರ್. ಏಯ್, ನೀನೇ ಅಲ್ವನೇ ಡ್ಯೂಟಿಯಲ್ಲಿ ಇದ್ದಿದ್ದು? ಹೌದು ಸರ್. ಲಾಕರ್ ರೂಮ್ ಇನ್ಚಾರ್ಜ್ ನೀನೇ ತಾನೆ? ಹಾಂ ಹೌದು ಸರ್. ಹಾಗಾದ್ರೆ ನಿನಗೆ ಗೊತ್ತಿಲ್ಲದೆ ಅಲ್ಲಿ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇನು ನಡೀತು ಹೇಳು. ಅದಕ್ಕೆ ಮುಂಚೆ ಒಂದು ಮಾತು ಕೇಳು. ಸತ್ಯ ಹೇಳ್ಬೇಕು ನೀನು. ನೀನೇನಾದರೂ ಮುಚ್ಚಿಟ್ರೆ, ಯಾರನ್ನಾದ್ರೂ ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿನ್ನ ಕುತ್ತಿಗೆಗೆ ಬರುತ್ತೆ, ನೆನ್ಪಿಟ್ಕೊ. ನನ್ನ ತಪ್ಪೇನೂ ಇಲ್ಲ ಸರ್ ಇದರಲ್ಲಿ. ನನ್ನ ಮಾತನ್ನು ನಂಬಿ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ನೀನೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೆಯಾ, ಭಯ ಪಡ್ತಾ ಇದೆಯಾ? ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಹೇಳು. ಅವ್ರನ್ನ ತಡೆಯೋಕ್ಕೆ ನಿಲ್ಸೋಕ್ಕೂ ಪ್ರಯತ್ನ ಪಟ್ಟೆ. ತಡೆಯೋದಕ್ಕೆ ಪ್ರಯತ್ನ ಪಟ್ಟ್ಯಾ? ಯಾರನ್ನ? ಯಾರು? ಕೃಷ್ಣ ಸರ್. ಏಯ್, ಯಾಕೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಯಾಕೆ ಸುಳ್ಳು ಹೇಳ್ತಿದ್ಯಾ? ಕೃಷ್ಣ, ಯಶೋ ನಾನು ಯಾಕೆ ಕದಿಲಿ ಯಶೋ? ನಮ್ಮ ಆಫೀಸಲ್ಲ ನಾನೇನು ಕಳ್ತನ ಮಾಡಲಿ ಹೇಳು? ಅವ್ನಿಗೆ ಯಾರೋ ಹೇಳ್ಕೊಟ್ಟಿದ್ದಾರೆ ಇದೇ ಥರ ಹೇಳು ಅಂತ. ಯಾರೋ ಏಯ್, ಏನ್ ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯಾ ನಿಂಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ಹುಲ್ಲು ಉದುರಿಸ್ಬಿಡ್ತೀನಿ ಸುಳ್ಳು ಹೇಳಿದ್ರೆ. ನಾನು ಸುಳ್ಳು ಹೇಳ್ತಾ ಇಲ್ಲ ಮೇಡಮ್, ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಕಣ್ಣಾರ ನೋಡಿದೆ. ಅವ್ರ ಆಫೀಸಿಗೆ ಬಂದರು, ಲಾಕರ್ ರೂಮ್ ಒಳಗಡೆ ಹೋದ್ರು. ಲಾಕರ್ ಒಳಗೆ ಹೋದ್ರೆ ಅಲ್ಲಿ ಏನ್ ನಡೀತು, ಏನಾಯ್ತು ಅಂತ ನೀನ್ ನೋಡಿದ್ಯಾ? ನಿನಗೆ ಗೊತ್ತಾ? ಏನು ನೋಡಬೇಕು ಮೇಡಮ್? ಹೇಳಿದ್ನಲ್ಲ, ದೇವರಾಣೆ, ನನ್ನ ಕಣ್ಣಾರ ನೋಡಿದೆ. ಕೃಷ್ಣ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ. ಅಲ್ಲೇನು ನಡೀತು ಅಂತ ನೀನೇ ನಿನ್ನ ಬಾಯಿಂದ ಹೇಳ್ಬಿಡು. ಅಪ್ಪ, ನನಗೆ ಆಫೀಸಿಂದ ಕಾಲ್ ಬಂದಿತ್ತಪ್ಪ, ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನಾನು ಸಡನ್ನಾಗಿ ಹೋಗಿದ್ದೀನಿ. ಅಲ್ಲಿ ಹೋಗಿ ನೋಡಿದಾಗ ಯಾವ ಪ್ರಾಬ್ಲಮ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ನಾನು ಕಾರಿಡಾರಿಂದ ನಡ್ಕೊಂಡು ಬರಬೇಕಾದ್ರೆ ಲಾಕರ್ ರೂಮು ಓಪನ್ ಆಗಿದೆ. ನಾನು ಹೋಗಿದ್ದು ನಿಜ, ಅಲ್ಲಿ ಬಿಸ್ಕೆಟ್ ಇದ್ದಿದ್ದು ನಿಜ. ಲಾಕರ್ ರೂಮ್ ಏನಕ್ಕೆ ಓಪನ್ ಆಗಿದೆ ಅಂತ ನನಗೂ ಸಡನ್ನಾಗಿ ಆಶ್ಚರ್ಯ ಆಯಿತು. ಅವ್ನಿಗೆ ಹೇಳಿ ಬಂದಿದ್ದೀನಿ. ಬಡವ ರಾಸ್ಕಲ್, ಎಷ್ಟು ಧೈರ್ಯ ನಿನಗೆ! ಎಲ್ರ ಎದುರಿಗೂ ಅಲ್ಲಿ ಹೋಗಿದ್ದೆ ಅಂತ ಒಪ್ಕೋತಾ ಇದೀಯಾ? ಅಲ್ಲಿ ಹೋಗೋದಕ್ಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಯಾರು ಕೊಟ್ಟರು ಪರ್ಮಿಷನ್? ಅಲ್ಲಿ ಹೋಗೋ ಹಾಗೇ ಇಲ್ಲ. ಅದು ಅಲ್ಲದೆ ಚಿನ್ನ ನೋಡ್ದೆ ಅಂತ ಬೇರೆ ಹೇಳ್ತಾ ಇದೀಯ. ನಾನೇನು ತಪ್ಪು ಮಾಡಿಲ್ಲಪ್ಪ.
ನಾನೇನು ಮುಟ್ಟೂ ಇಲ್ಲ. ಲಾಕರ್ ಓಪನ್ ಇತ್ತು ಅಂತ ಒಳಗೋಗಿ ನೋಡಿದ್ದೀನಿ ಅಷ್ಟೇ. ಸೆಕ್ಯೂರಿಟಿಗೂ ಹೇಳಿ ಬಂದಿದ್ದೀನಿ ಅದನ್ನು ಕ್ಲೋಸ್ ಮಾಡು ಅಂತ. ನಾನೇನು ಮುಟ್ಟಿಲ್ಲ, ನಾನೇನಕ್ಕೆ ತಗೊಳ್ಳಿ? ಅದು ನಿನ್ನ ಅಂಗಡಿ ಕಡು, ಅಲ್ಲಿರೋದೆಲ್ಲ ನಿಂದೇ ಆಸ್ತಿ. ನಿನ್ನದೇ ಆಸ್ತಿನ ನೀನೇ ಕದಿಯೋ ಅಂತ ಕಳ್ಳ ದರೋಡೆಕೋರ ಆಗಿದ್ಯಾ ನೀನು. ಮನೆಯಲ್ಲಿದ್ದ ಚೈನಲ್ಲಿ ಚೈನಾ? ಯಾವ ಚೈನಪ್ಪ? ಕಲ್ಯಾಣಿ ಕುತ್ತಿಗೆಯಲ್ಲಿದ್ದ ಚೈನ್ ಕಾಣಿಸ್ತಾ ಇಲ್ಲ. ಆಗಿಂದ ಅವಳು ಹುಡುಕ್ತಾ ಇದ್ದಾಳೆ. ನನಗೆ ಗೊತ್ತು ನೀನೇ ತಗೊಂಡಿರ್ತೀಯ ಅದನ್ನ. ನಾನು ಯಾಕೆ ಕದಿಲ್ಲಪ್ಪ? ನಾನು ಯಾಕೆ ಅವ್ರ ಚೈನ್ ಮುಟ್ಲಿ? ಏನು ಹೇಳ್ತಾ ಇದ್ದೀರಾ ನೀವು? ಬೇಕಲ್ಲಪ್ಪ. ಮಂಜಣ್ಣ ಕೊಡ್ಸಿದ ಚೈನ್ ಅದು. ನನಗೋಸ್ಕರ ಅಂತಾನೆ ಮಾಡಿಸ್ಕೊಟ್ಟಿದ್ದ. ಇವಾಗ ಎಲ್ಲೂ ಕಾಣಿಸ್ತಿಲ್ಲ. ಯಾವ ಚೈನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ದೇವ್ರಾಡೆಗೂ ನನಗೆ ಗೊತ್ತಾಗ್ತಿಲ್ಲ. ನಾನೇನಕ್ಕೆ ನಿಮ್ಮ ರೂಮಿಗೆ ಬರಲಿ? ನಾನೇನಕ್ಕೆ ಚೈನ್ ಕದಿಲಿ? ಗೊತ್ತಿಲ್ಲ ಸರ್. ನನ್ನ ಮನೆಯಲ್ಲಿ ಈ ಥರ ಎಲ್ಲ ನಡೀತಾ ಇದೆ. ಅಣ್ಣ ಅವನೇನೋ ಹೇಳ್ತಿದ್ದ ಅಂತಾನೆ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ. ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ಸೆಕ್ಯೂರಿಟಿ ಗಾರ್ಡ್ ಹೇಳಿದನ್ನ ನಂಬ್ಕೊಂಡು ನೀನ್ ಯಾವ ತೀರ್ಮಾನಕ್ಕೂ ಬರಬೇಡ ಅಣ್ಣ, ಪ್ಲೀಸ್. ಸೆಕ್ಯೂರಿಟಿ ಗಾರ್ಡ್ ಅಂತ ಚೀಪಾಗಿ ಹೇಳ್ಬೇಡ ಯಶು. ಅವನಿಗೊಂದು ಜವಾಬ್ದಾರಿ, ಅದು ಕೆಲಸ ಕೊಟ್ಟಿದ್ದೀನಿ. ಅವನ ಕರ್ತವ್ಯ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ನೆಮ್ಮದಿಯಿಂದ ಮನೇಲಿ ನಿದ್ದೆ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೋ. ಅಯ್ಯೋ ಅಣ್ಣ, CCTV ಫುಟೇಜ್ ಇದೆಯಲ್ಲ ಮೇಡಮ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಲ್ಲ. ಕೃಷ್ಣ ಸರ್ ಲಾಕರ್ ರೂಮ್ಗೆ ಹೋಗಿರೋದು ಬಂದಿರೋದು ಎಲ್ಲ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ ಮೇಡಮ್. ಸಾಕ ಅವನು ಹೇಳ್ತಿರೋದು? ನಿನ್ನ ತೃಪ್ತಿಗೆ ಇನ್ನೂ ಏನಾದರೂ ಬೇಕಾ? ಹೇಳು. ಯಾರು ತಪ್ಪು, ಯಾರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡೋದಕ್ಕಿಂತ ಪೊಲೀಸ್ ಅವ್ರನ್ನ ಕರ್ಸೋದು ಒಳ್ಳೇದು ಅನ್ಸುತ್ತೆ ಮಾವ.